ಈಗ ಹೊರಗಡೆ ಬರಬೇಕಲ್ಲ, ಅದು ಹೌದಪ್ಪ ಪೊಲೀಸರ ಮಾಡಿಸಿದ್ದಾರೆ ಅಂತೇಳಿ ಇವ್ರು ಆರೋಪ ಮಾಡ್ತಾಯಿದ್ದಾರೆ. ಮಾಡಲಿ ಏನು ತಪ್ಪಿಲ್ಲ, ಆರೋಪ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಇಂಥ ಘಟನೆಗಳಾದಾಗ BJP ಸರ್ಕಾರ ಇತ್ತಪ್ಪ ಅಂತಂದ್ರೆ ಆಗ ಅದ್ರ ವಿರೋಧಿಸುವಂಥ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಪೊಲೀಸರ ಕೈ ಮಾಡೋದು ಇದು ಮಾಡಿಸೋರು BJPಗರು ಅಂತ ಹೇಳ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಇದು ಹಿಂದೆ ಪೊಲೀಸರಿದಾರ, ಅದಕ್ಕೆ ಕಾಂಗ್ರೆಸ್ ಹೇಳಿದಂಗೆ ಇವ್ರು ಕೇಳ್ತಾರೆ ಅನ್ನೋಂಥ ಆರೋಪ ಮಾಡ್ತಾಯಿದ್ದಾರೆ. ಇವೆರಡನ್ನು ನೋಡಿದಾಗ ಇದೇನು ಅಂತೇಳಿ, ಯಾಕಂದ್ರೆ ಇವರಿಬ್ಬರು ಇಂಥ ಗುಂಡಾಗಳನ್ನ ಬೆಳೆಸ್ತಾ ಇದ್ದಾರೆ, ಎರಡು ಪಾರ್ಟಿಗಳು ಇಂಥ ರೌಡಿ ಶೀಟರ್ಗಳು ಬೆಳೆಸ್ತಾ ಇದ್ದಾರೆ. ಇವರು ನಾಯಕರಾಗವರಿದ್ದಾರೆ ಮುಂದಿನ ದಿನಗಳಲ್ಲೇ ಅನ್ನುವಂಥ ಪ್ರಶ್ನೆಗಳು ಸಹಿತ ನಮ್ಮದು ಬಂದಿರ್ತಾವೆ. ಯಾಕಂದ್ರೆ ಇಂಥ ಒಬ್ಬ ಆರೋಪಿ ಮೇಲೆ, ಅದು BJP ಕಾಲದಲ್ಲೇ ಇವು ರೌಡಿ ಶೀಟರ್ ಆದಂಥವ್ರ ಮೇಲೆ ನಮ್ಮ BJP ನಾಯಕರಿಗೆ ಶಾಸಕರಿಗೆ ಯಾಕಿಷ್ಟು ಪ್ರೀತಿ ಅಂತೇಳಿ ಅನ್ನುವಂಥ ಪ್ರಶ್ನೆ ಇವತ್ತು ಬಂದು ಮೂಡ್ತಾ ಇದೆ ಅಂತ. ಇನ್ನು ಅದಕ್ಕೆ ಇದನ್ನು ನೀವು ಪೊಲೀಸ್ ಕೈಲಿ ಆಗೋದಿಲ್ಲ, NIA ಕಳಿಸ್ರಿ, ಇದನ್ನು ಅವ್ರು ಸರಿಯಾಗಿ ಮಾಡ್ತಾರಂತೆ. ಆದರೆ ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ವಿಶ್ವಾಸ ಇಲ್ಲ ಅವ್ರ ಮೇಲೆ. ಅವ್ರದಿಂದ ನಮಗೆ ಬೇಕಾದಂಥ ಒಂದು ವಿಷಯವನ್ನು ನಮ್ಮ ಮೇಲೆ ಹೇರೋ ಪ್ರಯತ್ನ ಮಾಡ್ತಾರೆ. ಇದರ ಮತ್ತು ನಾವು ತಪ್ಪಿತಸ್ಥರಾಗ್ತೀವಿ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರ ಭಯ. ಹೀಗಾಗಿ ಈ ಹಿಂದೂ ಮತ್ತು ಮುಸ್ಲಿಂ ದಂಗೆಗಳ ಯಾರು ಹುಡುಗರು ಮಾಡ್ತಾ ಇದ್ದಾರೆ, ಆ ಹುಡುಗರಿಂದ ಯಾರ್ಯಾರು ಇದ್ದಾರೆ ಅನ್ನೋದು ಇಲ್ಲಿ ನಾವು ಮಹತ್ವವನ್ನು ಪಡ್ಕೊಳ್ತದೆ. ಈಗ ನಮ್ಮ ಈಗಾಗಲೇ ಹೇಳಿದಾಗ ನಿಮಗೆ ಸುಹಾಸ್ ಶೆಟ್ಟಿ ಹಿಂದೆ BJPಗೆ ನಿಂತಿದ್ದಾರೆ, ಫಾಜಿಲ್ ಹಿಂದೆ ಕಾಂಗ್ರೆಸ್ಸಿಗೆ ನಿಂತಿದ್ದಾರೆ ಅಂತ ನಾವು ಗುರುತಿಸ್ಬೋದೇನೋ ಇಲ್ಲ. ಯಾಕಂದರೆ ಒಬ್ಬೊಬ್ಬ ಈ ಗುಂಡಾ ಪ್ರವೃತ್ತಿಯ ಈ ದಾಳಿಕೋರ ಮನಸ್ಥಿತಿಯ ಜನರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಈ ರಾಜಕೀಯ ಪಕ್ಷಗಳು ಮಾಡಬಾರ್ದು. ಯಾಕಂದರೆ ಸಮಾಜವನ್ನು ಕಟ್ಟಬೇಕಾಗಿ ಮುರಿಯುವಂಥದ್ದಲ್ಲ, ಒಬ್ಬರೊಬ್ಬರು ಜಗಳ ಹಚ್ಚುವಂಥದ್ದಲ್ಲ, ಅವ್ರನ್ನ ಕಂಡ್ರೆ ಇವ್ರು ದೂರ ಓಡಿ ಹೋಗುವಂಥದ್ದು, ಇವ್ರ ಕಂಡ್ರೆ ಅವ್ರು ದೂರ ಓಡಿ ಹೋಗುವಂಥದ್ದಲ್ಲ. ಈ ಸಮಾಜದಲ್ಲಿ ಕೂಡಿ ಬದುಕಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಇಂಥ ರೌಡಿಗಳ ಬೆಂಬಲ ಸೂಚಿಸೋದು, ಇವ್ರು ಯಾರೂ ಇರಲಿ, ಪಾಜಿಲ್ ಅನ್ನುವಂಥವ ಕಾಂಗ್ರೆಸ್ಗೆ ಇರಲಿ, ಮತ್ತೊಬ್ಬಿರಲಿ, ಯಾವ ಪಾರ್ಟಿ ಜನರ ಯಾರಾದರೂ ಇರಲಿ, ಅವ್ರು ಗುಂಡ ಆಗಿದ್ರೆ ಗುಂಡ ಅಂತ ಕರೀರಿ, ಅವ್ರನ್ನ ರೌಡಿ ಶೀಟರ್ ಹಾಕಿರಿ, ಅವ್ರನ್ನ ಕಂಟ್ರೋಲ್ ಮಾಡಿರಿ. ಅದೇ ಮಾತನ್ನು ನಮ್ಮ ರಾಮಲಿಂಗಾರೆಡ್ಡಿ ಅವರು ಅಂದರೆ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ, ಎರಡೂ ಕಡೆ ಇಂಥ ಭಯೋತ್ಪಾದಕರಿದ್ದಾರೆ ಅಂತ. ಹಿಂದೂಗಳಲ್ಲೂ ಇದ್ದಾರೆ, ಮುಸಲ್ಮಾನರಲ್ಲೂ ಇದ್ದಾರೆ. ಇದರಲ್ಲಂತ ಎರಡು ಮಾತಿಲ್ಲ, ಅವ್ರು ಉಳಿಸಲೇಬಾರ್ದು ನಾವು ಅಂತ.